ಹೌದು, ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಆವರಣದಿಂದ ನಗರದ ವಿವಿಧ ರಸ್ತೆ ಮಾರ್ಗಗಳಲ್ಲಿ ವಿಶೇಷ ಚೇತನರ ಬೈಕ್ ರ್ಯಾಲಿ ನಡೆಸಲಾಯಿತು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ರಶ್ಮಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಿನಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಪ್ರತಿಯೊಂದು ಮತಗಟ್ಟೆಗೆ ಒಬ್ಬರಂತೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ. ಈಗಾಗಲೇ ಮನೆ ಮನೆಗೆ ತೆರಳಿ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಸಾರ್ವಜನಿಕರು ಅವುಗಳನ್ನು ಸರಿಯಾಗಿ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವ ಮೂಲಕ ಮಾಹಿತಿಯ ಡಿಜಿಟಲೀಕರಣಕ್ಕೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಇವತ್ತು ತಾಲೂಕ್ ಪಂಚಾಯತ್ ಮತ್ತು ತಾಲೂಕು ಆಡಳಿತ ಕಡೆಯಿಂದ ಸ್ವೀಪ್ ಆಕ್ಟಿವಿಟಿ ಅಂಗವಾಗಿ ನಾವು ಏನು ಸ್ಪೆಷಲಿ ಏಬಲ್ಡ್ ಒಂದು 150 ಜನರ ಜೊತೆ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ವಿ ಆ್ಯಂಡ್ ತುಂಬ ಯಶಸ್ವಿಯಾಗಿದೆ. ಆ್ಯಂಡ್ ನಮ್ಮ ತಾಲೂಕಲ್ಲಿನೂ ಸಹ SIR ಆ್ಯಕ್ಟಿವಿಟಿ ಅನ್ನೋದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. 2,09,428 ಜನ ವೋಟರ್ಸಲ್ಲಿ ನಾವು ಇವಾಗ ಆಲ್ರೆಡಿ 46.5% ವೋಟರ್ಸ್ನ ಎನ್ಯುಮರೇಷನ್ ಫಾರ್ಮ್ಸ್ನ ಡಿಜಿಟೈಸ್ ಮಾಡಿದ್ದೀವಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಹ 99% ಅಚೀವ್ ಮಾಡಿದ್ದೀವಿ. ಆ್ಯಂಡ್ ತಾಲೂಕ್ ಪಂಚಾಯತ್ ಕಡೆಯಿಂದ ಆಗಿರ್ಬೋದು ಅಥವಾ ನಗರಸಭೆ ಅಥವಾ ವಿವಿಧ ಇಲಾಖೆಗಳು ಇದು ಮಕ್ಕಳ ಇಲಾಖೆ ಆಗಿರ್ಬೋದು, ಇದೆಲ್ಲದರಿಂದನೂ ನಮಗೆ ಒಳ್ಳೆ ಸಹಕಾರ ಸಿಗ್ತಾ ಇದೆ. ಆ್ಯಂಡ್ ಇವತ್ತಿಗೆ ಬೆಳಗ್ಗೆ 8 ಗಂಟೆ ರಿಪೋರ್ಟ್ ಪ್ರಕಾರ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು 46.5% ಡಿಜಿಟೈಸ್ ಮಾಡಿ ನಾವು ಎನ್ಯುಮರೇಷನ್ ಫಾರ್ಮ್ಸ್ನ ಪ್ರಥಮ ಸ್ಥಾನದಲ್ಲಿ ನಿಲ್ತೀವಿ. ಆ್ಯಂಡ್ ಇದೇ ಸ್ಪೀಡಲ್ಲಿ ನಾವು ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು 10 ದಿನದಲ್ಲಿ ಎಲ್ಲ ಫಾರ್ಮ್ಸು ಡಿಜಿಟೈಸ್ ಮಾಡಿ ರಾಜ್ಯದಲ್ಲೇ ಪ್ರಥಮ ಸ್ಥಾನನ ಉಳಿಸ್ಕೋತೀವಿ ಅನ್ನೋ ಭರವಸೆಯೂ ಇದೆ. ಆ್ಯಂಡ್ ಕ್ವಾಲಿಟಿ ವರ್ಕ್ ಕೂಡ ಆಗ್ತಾ ಇದೆ. ಎನ್ಯುಮರೇಷನ್ ಫಾರ್ಮ್ಸ್ ನಿನ್ನೆ ಚೀಫ್ ಎಲೆಕ್ಟರಲ್ ಆಫೀಸರ್ ಕರ್ನಾಟಕ ಇವರು ಶ್ರೀ ಅನ್ಬುಕುಮಾರ್ ಸರ್ ಅವರು ನಮ್ಮ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದಾರೆ ಆ್ಯಂಡ್ ಅವರೂ ಸಹ ಒಳ್ಳೆಯ ರಿಪೋರ್ಟ್ ಕೊಟ್ಟಿದ್ದಾರೆ. ಫೀಲ್ಡಲ್ಲಿ ಆಗಿರ್ಬೋದು BLOs ಜೊತೆ ಇಂಟ್ರ್ಯಾಕ್ಷನ್ನು ಆಯಿತು. ಸೊ BLOಸ್ಗೂ ಕೂಡ ನಾವು 4 ಬಾರಿ ಟ್ರೈನಿಂಗ್ ಕೊಟ್ಟು ಎಲ್ಲರಿಗೂ ಒಂದು ಕ್ವಾಲಿಟಿ ವರ್ಕ್ ಮಾಡೋ ಥರ ಎಕ್ವಿಪ್ ಮಾಡಿದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿ ಅತೀಕ್, ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕಿ ಇ ಪವಿತ್ರ, ವಿಶೇಷ ಚೇತನರ ತಾಲೂಕು ಸಿಬ್ಬಂದಿ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಭಾಗವಹಿಸಿ ಅರ್ಹ ನಾಗರಿಕರೆಲ್ಲರೂ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ದೋಷರಹಿತ ಮತದಾರರ ಪಟ್ಟಿ ಸಿದ್ಧಪಡಿಸಲು ತಾಲೂಕು ಆಡಳಿತದೊಂದಿಗೆ ಸಹಕರಿಸಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದರು. ಇನ್ನು ವಿಶೇಷ ಚೇತನರ ಬೈಕ್ ರ್ಯಾಲಿ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತ ವ್ಯಾಪಕ ಜಾಗೃತಿ ಮೂಡಿಸಿದ್ದು, ಸಾರ್ವಜನಿಕರ ಸಹಕಾರದೊಂದಿಗೆ ದೋಷರಹಿತ ಮತದಾರರ ಪಟ್ಟಿ ಸಿದ್ಧಪಡಿಸುವ ಗುರಿ ಹೊಂದಿದೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.